ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಪೀಠ ಅನ್ನೋದು ಕೇವಲ 12 ಜನದಲ್ಲ, ಇದು ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ತಾಂಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಪ್ರತಿ ಒಂದು ಪೈಸೆಗೆ ಲೆಕ್ಕ ಇದೆ, ಬೇಕಾದ ಬಂದು ಕೇಳ್ಬೋದು. ಇದರಲ್ಲಿ ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳನ್ನು ಗುರುಪೀಠ ಟ್ರಸ್ಟ್ನ ಮುಖಂಡರು ಪದಚ್ಯುತಿಗೊಳಿಸುವುದರೊಂದಿಗೆ ಟ್ರಸ್ಟಿಗಳು ಮತ್ತು ವಚನಾನಂದ ಅವರ ನಡುವಿನ ಸುದೀರ್ಘ ತಿಕ್ಕಾಟ ಸೋಮವಾರ ಬಹಿರಂಗವಾಯಿತು. ಆಡಳಿತಾಧಿಕಾರಿ ಹಾಗೂ ಧರ್ಮದರ್ಶಿಗಳ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ಗಲಭೆಗಳು ಸಂಭವಿಸಬಹುದಾಗಿದ್ದು, ಇವುಗಳನ್ನು ನಿಯಂತ್ರಿಸಲು ನಿಷೇಧಾಜ್ಞೆ ಜಾರಿಗೊಳಿಸಿರುತ್ತೇನೆ. ಟ್ರಸ್ಟಿಗಳು ಮತ್ತು ಶ್ರೀಗಳು ಪರಸ್ಪರರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡಿದರು. 24/2018 ಶ್ರೀ 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 ವಚನಾನಂದ ಸ್ವಾಮಿಗಳನ್ನ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಆಯ್ಕೆ ಮಾಡಿದ್ವಿ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಏನಂತಂದರೆ, ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಷ್ಟ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತು ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ಬೆಂಗಳೂರಿನ ಶ್ವಾಸ ಯೋಗ ಪೀಠವನ್ನು ತ್ಯಜಿಸಬೇಕು ಎಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠದ ಪೀಠಾರೋಹಣ ಸಂದರ್ಭದಲ್ಲಿಯೇ ವಚನಾನಂದ ಅವರಿಗೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಶ್ರೀಗಳು ಈ ಷರತ್ತಿಗೆ ಒಪ್ಪಿದ್ದರು. ಈವರೆಗೆ ಆ ಪೀಠವನ್ನು ತ್ಯಜಿಸದೇ ಇರುವುದು ಈ ತೀರ್ಮಾನಕ್ಕೆ ಕಾರಣ ಎಂದು ಟ್ರಸ್ಟಿಗಳು ಹೇಳಿದರು. ಈಗ ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನು ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಆದರೆ ಈ ಬಗ್ಗೆ ಯಾವುದೇ ನೋಟಿಸ್ ನೀಡದೆ ತೀರ್ಮಾನ ಕೈಗೊಂಡಿರುವುದು ಸರಿಯಲ್ಲ ಎಂದು ವಚನಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ, ನಮಗೆ ನೋಟಿಸ ಬಂದಿಲ್ಲ. ಅಧಿಕೃತವಾಗಿ ಬಂದು ನಮಗೊಂದು ನೋಟಿಸ್ ಕೊಡಬೇಕು, ಆ ನೋಟಿಸ ಕೊಟ್ಟಿಲ್ಲ. ಮತ್ತು ಮಠ ಅನ್ನೋದು, ಪೀಠ ಅನ್ನೋದು ಕೇವಲ 12 ಜನದಲ್ಲ, ಇದು ನಾವು 12 ಜನಗಳು ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ, ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯರಿಗೆ ಭಾಳ ಇಂಪಾರ್ಟೆಂಟು ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲೈನ್ ಹೇಳುತ್ತೆ, ಟ್ರಸ್ಟ್ನ ನಿಯಮಗಳ ಪ್ರಕಾರ ಮಠದ ಟ್ರಸ್ಟಿಗಳೇ ನಡೆದುಕೊಂಡಿಲ್ಲ ಎಂಬುದು ಶ್ರೀಗಳ ಆರೋಪ. ಪೀಠ ಆರಂಭವಾಗಿರೋದು ಫೆಬ್ರವರಿ 17-18-2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದು ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಎಲ್ಲ ಅವರೇ ಇದ್ದಾರೆ, ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕರು ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮನೊಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ,
ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಇದೆ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಭಕ್ತರಿಗೆ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಶ್ವಾಸ ಯೋಗಪೀಠ ತೊರೆಯದ ಬಗ್ಗೆ ಸ್ಪಷ್ಟ ಉತ್ತರ ನೀಡಿದ ವಚನಾನಂದ ಶ್ರೀಗಳು ಮಠದ ಟ್ರಸ್ಟಿಗಳಲ್ಲಿ ಕೆಲವರು ಹಿಂದೂ ವಿರೋಧಿ ಹಾಗೂ ಲಿಂಗಾಯತ ವಿರೋಧಿಗಳು ಇದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಇದರಲ್ಲಿ ಕೆಲವರು ಪಕ್ಕ ಆ್ಯಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟಿಗಳಲ್ಲಿ ಅವ್ರ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆ್ಯಂಟಿ ಲಿಂಗಾಯತರಿದ್ದಾರೆ ಅವರು. ಮಠದ ಲೆಕ್ಕ ಕೇಳಿದ್ದಕ್ಕೆ ಟ್ರಸ್ಟಿಗಳು ಈ ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪವನ್ನು ಟ್ರಸ್ಟಿಗಳು ನಿರಾಕರಿಸಿದರು. ಲೆಕ್ಕ ಕೊಡಲಿಕ್ಕೆ ಭಾಳ ನಾವು ಆತುರಾಗಿದ್ದೇವೆ. ವೆಬ್ಸೈಟ್ ಹಾಕ್ತೇವೆ, ಪ್ರತಿಯೊಂದು ಪೈಸೆಗೆ ಲೆಕ್ಕ ಇದೆ, ಬೇಕಾದ ಬಂದು ಕೇಳ್ಬೋದು. ಮಠದ ಒಳಗಡೆ ಟ್ರಸ್ಟಿಗಳ ಸಭೆ ನಡೆಯುತ್ತಿದ್ದರೆ ಹೊರಗಡೆ ವಚನಾನಂದ ಶ್ರೀಗಳ ಬೆಂಬಲಿಗರು ಲೆಕ್ಕ ಕೊಡಿ ಎಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನು ಮಠದ ಗೇಟ್ನ ಬಳಿ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದಾಗ ಭಾರೀ ಹೈಡ್ರಾಮಾ ನಡೆಯಿತು. ಟ್ರಸ್ಟಿಗಳು ವಾಹನದಲ್ಲಿ ತೆರಳುವಾಗ ಪ್ರತಿಭಟನಾಕಾರರು ಚಪ್ಪಲಿ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು.